ಇಲ್ಲಿ ನೋಡ್ಬೋದು ನೀವು ಇವಾಗ ಹೊಸ ಸ್ಟಾಕ್ ಕಲೆಕ್ಟ್ ಮಾಡ್ಕೊಂಡು ಮನೆ ಕಡೆ ಹೊಂಟಿವಿ. ರಂಜಿತ್ ಆಕ್ಚುಲಿ ಇಂಡಿಯಾದಾಗ ಹುಟ್ಟಬಾರ್ದಾಗಿತ್ತು. ಈ ಜಪಾನ್ ಇಲ್ಲ ಕೊರಿಯಾ ಇಲ್ಲ ಚೈನಾದಾಗ ಹುಟ್ಟಬೇಕಿತ್ತು. ಇದು ಆದ ರಾಮಣ್ಣ, ಕೊರಿಯನ್ ರಾಮನ್ ಎಷ್ಟು ಜ್ಯೂಸಿ ಐತಿ ಇದು ನೋಡ್ರಿ. ನಾ ಅದನ್ನ ಇಲ್ಲೇ ಬರ್ತೀವಿ. ರಾಮ್ ಹನುಮಾನ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನಮ್ದು ಡೇ 56. ಸೊ ಇವತ್ತು ಮೊನ್ನೆ ಪೂಜೆ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ. ಮನೆಗೆ ಬಂದು ಇವಾಗ ಪೂಜೆ ಇಳಿಸಾಕಿ ಖಂಡಿತ ಇವತ್ತು ಬೆಳಗ್ಗೆ ಪೂಜೆ ಇಳಿಸಾಕ್ತೀವಿ. ನಿನ್ನೆ ಆಕ್ಚುಲಿ ಒಂದು ಹೂ ತೆಗೆದು ಕೆಳಗಿಟ್ಟಾಗ ಇವತ್ತು ಪೂಜೆ ಇಳಿಸ್ತೀವಿ. ನಮ್ಮ ಮಾಮ್ ಬ್ರೇಕ್ಫಾಸ್ಟ್ ಗೆ ರೆಡಿ ಮಾಡಿಬಿಟ್ಟಿದ್ದಾರೆ. ಚಪಾತಿ ಮಾಡಿದ್ದಾರೆ, ಚಪಾತಿ. ಸೊ ಗೈಸ್, ಇವಾಗ ನಮ್ದು ಸ್ಯಾರಿದು ಹೊಸ ಸ್ಟಾಕ್ ಬಂತೈತಿ. ಇಲ್ಲಿ ನೋಡ್ಬೋದು ನೀವು ಇವಾಗ ಹೊಸ ಸ್ಟಾಕ್ ಕಲೆಕ್ಟ್ ಮಾಡ್ಕೊಂಡು ಮನೆ ಕಡೆ ಹೊಂಟಿವಿ. ಬಟ್ ಸ್ಟಾಕ್ ಮಾತ್ರ ಏನೈತಲ್ಲ ಹೆಂಗೈತಿ ಆಕ್ಚುಲಿ ವೆರಿ ಎಕ್ಸೈಟೆಡ್ ಅದಾಳ ಈಗ ಆ ಸ್ಟಾಕ್ ಓಪನ್ ಮಾಡಾಕ. ನಿಜವಾಗ್ಲೂ ಚೆನ್ನಾಗೈತಿ ಸ್ಟಾಕ್ ಮಾತ್ರ, ನಿಜವಾಗ್ಲೂ ಸೂಪರ್ ಅದ ಸ್ಟಾಕ್. ಇವತ್ತು ಅವ್ರು ಅನ್ಕೋಬಹುದು ಸೇಲ್ ಮಾಡಕ್ ನೀವ್ ಏನಾದ್ರು ಹೇಳ್ತೀರಿ ಅಂತ, ಬಟ್ ನೀವು ಆಕ್ಚುಲಿ ಸ್ಯಾರಿ ನೋಡಿದ್ರೆ ಗೊತ್ತಾಕೈತಿ ನಿಮ್ಗೆ. ಸ್ಯಾರಿ ನೋಡ್ರಿ ಆಕ್ಚುಲಿ ಚಲೋ ಅದಾವ. ಆಕ್ಚುಲಿ ಸ್ಯಾರಿ ಆಕ್ಚುಲಿ ಚಲೋ ಅದಾವ. ಆಕ್ಚುಲಿ ಇಲ್ಲ ಅದು ಈಗ ಸ್ಯಾರಿ ಬಂತಲ್ಲ ಎಕ್ಸೈಟ್ಮೆಂಟ್ ತೊಗೊಂಬಂದ್ ನಾನು ಒಳಗಿಟ್ನೆ ಕಾರ್ ಒಳಗ. ಸಿಕ್ಕಾಪಟ್ಟೆ ಶೆಕಿ, ಸಿಕ್ಕಾಪಟ್ಟೆ ಇದು ಕಾರ್ ಮೂವ್ ಮಾಡಿ ಶೆಕಿ ಆಗ್ತೈತಿ. ಗೈಸ್ ವೆಯ್ಟ್ ಮಾಡ್ತಾರ್ರಿ, ನಾಳೆ ಬರ್ತೈತಿ ಆಕ್ಚುಲಿ ವಿಡಿಯೋ. ಇವತ್ತು ಇದು ವಿಡಿಯೋ ಬರ್ತೈತಿ, ನಾಳೆ ಅದ್ರದ್ದು ವಿಡಿಯೋ ಬರ್ತೈತಿ. ಸೊ ಬರೀ ಹೋಗೋಣ. ಸೊ ಗೈಸ್ ಇವಾಗ ನಮ್ಮ ಮನೆ ಕಡೆ ಹೊಂಟಿದ್ವಿ. ಸೊ ಇಲ್ಲಿ ಒಂದು ಪಡ್ಡು ಅಂಗಡಿ ಸಿಕ್ತು, ದೋಸೆ ಪಡ್ಡು. ಸೊ ಅದ್ರ ಸಂಬಂಧ ನಾವಿಲ್ಲಿ ತಿನ್ನೋಣ ಅಂತ ಅನ್ಸಿ. ಭಾರಿ ಟೇಸ್ಟ್ ಆಯ್ತು. ಮುಳುಬಾಗ್ಲು ದೋಸೆ ಇದು ಬರೈತಿ. ಇದು ನೋಡ್ರಿ, ನಾ ಅದನ್ನ ಇಲ್ಲೇ ಬರ್ತೀವಿ. ಒಬ್ಬರದ್ದು ಯಾರ್ದ ಪ್ಲೇಟ್ ಹಂಗ ಕಚ್ಕೊಂಡು ತಿಂದು ಹೋಗ್ತೈತಿ. ಇದು ಟೇಬಲ್ ಮ್ಯಾಗ ಇಟ್ಟಿದ್ದು, ಚೇರ್ ಮ್ಯಾಗ ಇಟ್ಟಿದ್ದನ್ನ ಅದಕ್ಕೆ ಆಗಿಲ್ಲ ಹೊಡ್ಸಾತೀವಿ. ಆಕ್ಚುಲಿ ಪಡ್ಡು ತಿಂದಿವಿ ನಾವು. ಪಡ್ಡು ಮಾತ್ರ ಅನ್ನ ಹೋಗ್ತಿತ್ತು ಟೇಸ್ಟ್ ಮಾತ್ರ. ಇದು ಆಕ್ಚುಲಿ ಇಲ್ಲಿ ನಮ್ಮ ಫ್ರೆಂಡ್ ಇದೊಂದು ಬಿಲ್ಡಿಂಗ್ ಐತಿ, ಯಾರ ಹೆಸರು ಗೊತ್ತಿಲ್ಲ ನೋಡ್ರಿ. ಬಿಲ್ಡಿಂಗ್ ಐತಿ, ಬಿಲ್ಡಿಂಗ್ ನಿಂತ್ಕೊಂಡು ತಿನ್ನತ್ತೀವಿ ನಾವು. ಸೊ ಗಾಯ್ಸ್ ಇದು ಏರಿಯಾ ಬಂದ್ಬಿಟ್ಟು ಕೇವ್ ಟೆಂಪಲ್ ರೋಡ್, ಬನ್ನರಘಟ್ಟ ರೋಡ್. ಸೊ ಅದ್ರಾಗ ಬಂದೇವಿ. ಇಲ್ಲಿ ಪೂರ್ತಿ ಲೈನಿಗೆ ಅದಾವ ಒಂದಿಷ್ಟು ಚಾಟ್ ಸೆಂಟರ್. ಸೊ ಅಲ್ಲೇ ಬರ್ತೇವೆ ನಾವು ಪೂರ್ತಿ ನೋಡ್ರಿ. ಆ ಕಡೆ ಪೂರ್ತಿ, ಈ ಕಡೆ ಪೂರ್ತಿ ಅದಾವ. ಸೊ ಇಲ್ಲಿ ಮುಳುಬಾಗಿಲು ದೋಸೆ ಐತಿ. ಎಲ್ಲ ಹುಡುಗರು ತಂಡ್ಯಾಗ ಜಾಕೆಟ್ ಗೀಕೆಟ್ ಹಾಕೋಬೇಕಂತಂದ್ರ ಇವಂಗ್ ಜಾಕೆಟ್ ಹಾಕಿದ್ವಿ ನಾವು. ಜಾಕೆಟ್ನ ತೆಗೆದು ಕೈಯಾಗ ಕೊಟ್ಟ ವಾಪಸ್. ಜಾಕೆಟ್ ಹಾಕೊಂಡ್ರೆ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡ್ಕೋತಾನೆ. ಅವ್ನಿಗೆ ಹಿಂಗ್ ಫ್ರೀ ಆಗಿರ್ಬೇಕು. ಹಿಂಗ ಕ್ಯಾಪ್ ಏನ ಬಿಚ್ಚಾಕ್ ಬರಲ್ಲ ಅಂತ ಹೇಳಿ ಸುಮ್ಮದ ನಾವು. ಇಲ್ಲಾಂದ್ರೆ ಹಿಂಗ 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 ಹೊಡೆಯವ ಅದಕ್ಕೂ. ಸೊ ಗೈಸ್ ಇವಾಗ ನಾವು ನಂದು ಆಕ್ಚುಲಿ ದೋಸೆ ಪಡ್ತಿಂದ ಆಕಿಗೆ ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿ ಟ್ರೈ ಮಾಡೋದು ಏನೋ ಕೊರಿಯನ್ ಫುಡ್ ಬಂತು. ಕೊರಿಯನ್ ರಿಲೇಟೆಡ್ ಕೊರಿಯನ್ ರಾಮೆನ್. ರಾಮನ್ ಯಾರ ಇದು ವಾಕಿಂಗ್ ಮಾಡ್ಕೊಂಡು. ರಂಜಿತ್ ಆಕ್ಚುಲಿ ಇಂಡಿಯಾದಾಗ ಹುಟ್ಟಬಾರ್ದಾಗಿತ್ತು. ಈ ಜಪಾನ್ ಇಲ್ಲ ಕೊರಿಯಾ ಇಲ್ಲ ಚೈನಾದಾಗ ಹುಟ್ಟಬೇಕಿತ್ತು. ಬರೀ ಯಾವಾಗ ನೋಡಿದ್ರೆ ಚೈನೀಸ್ ಫುಡ್ ಕೇಳ್ತಿರ್ತಾಳೆ. ಇವಾಗ ಕೊರಿಯನ್ ಫುಡ್ ಕೇಳೋದು. ನಾವೊಂದು ರೋಡೆಡ್ ಫ್ರೆಂಚ್ ಫ್ರೈಸ್, ಇದು ಸಾರಿ ಕೊರಿಯನ್ ವಿಂಗ್ಸ್ ತೊಗೊಂಡೇವಿ. ಕೊರಿಯನ್ ರಾಮೆನ್, ರಾಮಾಯಣ ಸುಶಿ ಅಂತ. ಸುಶಿ ಅಂತ ಮನಿಯಿಂದ ನಾ ತೊಗೊಂಡು ಸುಶಿ ತಿನ್ಬೇಕು. ಅದು ಏನಿಲ್ಲ, ಅದರಿಂದ ಗ್ರೀನ್ ಕಲರ್ ಅದಕ್ಕೆ ಏನ ಅಂತಾರ. ಅದು ಆಕ್ಚುಲಿ ರೈಸಿಂದ ಅದ ರೈಸಿಗೆ ಗ್ರೀನ್ ಕಲರ್ ಇಂದ ಏನೋ ಲೀಫ್ ತರ. ಲೀಫು ಅಲ್ಲ ಅದು ಆಕ್ಚುಲಿ ಪೇಪರ್ ತರ ತಿನ್ನೋದ. ಅದ ಎಕ್ಸಾಕ್ಟ್ ನೇಮ್ ಏನಂತಾರ ನೆನ್ಪರಿ ನಾನು. ಅದನ್ನ ಸುತ್ತಿ ಅದಕ್ಕೊಂದು ಮಸಾಲಾ ಕೊಡ್ತಾರ, ಅದನ್ನ ಕಚ್ಕೊಂಡ್ ತಿನ್ಬೇಕು. ನೋಡ್ರಿ ಇದು ಲೋಡೆಡ್ ಫ್ರೈಸ್ ಅಂತದೆ. ಅವನ್ನ ಹಿಡ್ಕೊಂಡು ಹೆಂಗ ಬಂತಿದ್ದೆ ನೀನು. ನಿಂಗೆ ತುಂಬಾ ಕಷ್ಟ. ಈಗ ಇನ್ನೊಂದ್ಸತಿ ಟ್ರೈ ಮಾಡ. ಅದ್ರ ಮ್ಯಾಗ ಪನ್ನೀರ್ ಹಾಕ್ಯಾರ. ಪನ್ನೀರ್ ಫ್ರೈಡ್ ಪನ್ನೀರ್ ಫ್ರೈಸ್. ಆಕ್ಚುಲಿ ನಿಜವಾಗ್ಲು ಚೆನ್ನಾಗಿದೆ. ಇದು ಒಂದು ಬಂದೈತಿ. ಇದು ಏನ ಕೊರಿಯನ್ ವಿಂಗ್ಸ್. ಇದು ಆದ ರಾಮಣ್ಣ, ಕೊರಿಯನ್ ರಾಮನ್. ಇದು ಲೋಡೆಡ್ ಫ್ರೈಸ್. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಟೇಸ್ಟ್ ಭಾರಿ ಐತಿ, ಸಕ್ಕತ್ತಾಗಿದೆ ಟೇಸ್ಟ್. ಇದನ್ನ ಟ್ರೈ ಮಾಡ್ತೀನಿ. ಎಷ್ಟು ಜ್ಯೂಸಿ ಐತಿ. ಒಳಗ್ ಕುಂದಿರ್ಸ್ಬೇಕಿತ್ತು ನಾವು, ತಂಡೈತಿ.
ನಂದು ಹೇಳಿದ್ರು ರಂಜಿತಾ ನಾ ತಿನ್ನೇನಂತಾಗಲ್ಲ. ಸೊ ರಂಜಿತಾ ಹೆಂಗಿದೆ ಟೇಸ್ಟು? ಸೊ ರಂಜುಗೆ ಪ್ರೈಸ್ ಇಷ್ಟ ಆಗ್ಲಿಲ್ಲ ಅದ್ರ. ಶಾಪ್ ಹಾಕೊಂಡಿರ್ತಾರಲ್ಲ ಅವ್ರಿಗೆ ಪ್ರೈಸ್ ಓಕೆ. ಶಾಪ್ಗಿನ ರೋಡ್ ಸೈಡ್ ಕಮ್ಮಿ ಇರತ್ತೆ ಕಂಪೇರೇಟಿವ್. ಅವ್ರದ್ದು ಟ್ರಕ್ ಫುಡ್ ಟ್ರಕ್, ಸೊ ಅವ್ರ ಇಟ್ಟಿರೋ ಪ್ರೈಸ್ ಜಾಸ್ತಿ. ಇದು ಏನಾದ್ರು ಶಾಪ್ ತರ ಇತ್ತು ಓಕೆ, ಶಾಪ್ ರೆಂಟಿಗೆಲ್ಲ. ಪ್ರೈಸ್ ಆಕ್ಚುಲಿ ಕೇಳಿದ್ದು ನಾ ಅಗ್ರಿ ಮಾಡ್ತೀನಿ. ಶಾಪ್ನಾಗ ಇಟ್ಟಿರಲ್ಲ ಈ ಪ್ರೈಸ್ ಆ ರೇಂಜಲ್ಲಿ ಇಟ್ಟಿದ್ದಾನೆ. ಹೋಲಿ ಬಿಡ ಮತ್ತೆ ಸುಮ್ಮನೆ ಯಾಕೆ ಅವ್ರ ಹೆಸರು ಹೇಳೋದು. ಸೊ ಗೈಸ್ ಈ ವಿಡಿಯೋ ಇಷ್ಟ ಆಗಿರ್ತೈತಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ಗಳು ಮಾಡ್ರಿ, ಏನಾರು ಒಂದು ಮಾಡ್ರಿ, ಒಟ್ನಾಗ ಮಾಡ್ರಿ. ಥ್ಯಾಂಕ್ ಯು.